ಅದರ 2ನೇ ಅಧ್ಯಾಯದ 31ರಿಂದ 35 ವಚನದಲ್ಲಿ ಈ ಸಮಯದಲ್ಲಿ ಧ್ಯಾನ ಮಾಡುವಂಥವರಾಗಿದ್ದೇವೆ. ಮಾರ್ಕನು ಬರೆದ ಸುವಾರ್ತೆ ಅದರ 3ನೇ ಅಧ್ಯಾಯದ 31ರಿಂದ 34 ವಚನದವರೆಗೂ ನೋಡುವಾಗ ಇಲ್ಲಿ ಒಂದು ವಿಶೇಷವಾದಂಥ ಸತ್ಯ ಸಂಗತಿಯನ್ನು ನಾವು ತಿಳಿದುಕೊಳ್ಳುವಂಥವರಾಗಿದ್ದೇವೆ. ಆ ಸಂಗತಿ ಏನೆಂದರೆ, ಯೇಸು ಸ್ವಾಮಿಯವರು ಆ ಜನರ ಸುತ್ತಲೂ ಕೂತುಕೊಂಡಾಗ ಆತನ ತಾಯಿಯು ತಮ್ಮಂದಿರು ಬಂದು ಹೊರಗೆ ನಿಂತುಕೊಂಡು ಆತನನ್ನು ಕರೆ ಕಳಿಸಿದರು ಎಂಬುದಾಗಿ ನಾವು ನೋಡುತ್ತೇವೆ. ಈ ಒಂದು ವಾಕ್ಯದ ಶೀರ್ಷಿಕೆಯ ನಾಮವನ್ನು ನಾವು ನೋಡುವಾಗ, ದೇವರ ಚಿತ್ತದಂತೆ ನಡೆಯುವವನೇ ನನಗೆ ತಮ್ಮನು, ತಂಗಿಯು, ತಾಯಿಯು ಆಗಬೇಕಂದನು. ಇಲ್ಲಿ ಯೇಸು ಸ್ವಾಮಿ ಒಂದು ಜನರ ಗುಂಪಿನ ಮಧ್ಯದಲ್ಲಿದ್ದಾರೆ. ಅವರು ಜನರ ಗುಂಪಿನ ಮಧ್ಯದಲ್ಲಿರುವಾಗ ಹೊರಗೆ ಬಂದು ಮತ್ತೆ ಆತನ ತಾಯಿ, ಆತನ ಸಹೋದರರು ಎಂಬುದಾಗಿ, ಆತನ ಸಹೋದರಿಯರು ಎಂಬುದಾಗಿ ನಾವು ಹೇಳುತ್ತೇವೆ. ಇಲ್ಲಿ 4 ಜನ ಸಹೋದರರಿದ್ದಾರೆ ಪ್ರಿಯರೇ. ಮತ್ತೆ ಸಹೋದರಿಯರು ಎಂಬುದಾಗಿ ನಾವು ಹೇಳುವಾಗ ಅಲ್ಲಿ ಅಟ್ಲೀಸ್ಟ್ ಇಬ್ಬರಾದರೂ ಕೂಡ ಇರಬಹುದು ಎಂಬುದಾಗಿ ಸತ್ಯವೇದ ಆಧಾರದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಇವರು ಯೇಸುವನ್ನು ಕರೆದುಕೊಂಡು ಹೋಗಲಿಕ್ಕೆ ಬಂದಿದ್ದಾರೆ ಪ್ರಿಯರೇ. ಯೇಸುವನ್ನು ಕರೆದುಕೊಂಡು ಹೋಗಿ ಮೊದಲು ಆತನನ್ನು ತಮ್ಮ ಮೊದಲಿನ ಕೆಲಸಕ್ಕಾಗಿ ಸೇರಿಸುವ ಉದ್ದೇಶದಿಂದ ಅವರು ಬಂದಿದ್ದಾರೆ. ಮತ್ತು ಇನ್ನೊಂದಾಗಿ ನಾವು ನೋಡುವಾಗ ಅವರು ಕೂಡ ಅಷ್ಟು ಯೇಸು ಸ್ವಾಮಿ ಮೇಲೆ ಪರಿಪೂರ್ಣವಾದಂಥ ನಂಬಿಕೆ ಇಲ್ಲ. ಇದು ಒಂದು ಆಧ್ಯಾತ್ಮಿಕವಾದಂಥ ಒಂದು ಕುಟುಂಬದ ಬಗ್ಗೆ ಯೇಸು ಸ್ವಾಮಿಯವರು ಇಲ್ಲಿ ಹೇಳುವಂಥವರಾಗಿದ್ದಾರೆ. ಆಧ್ಯಾತ್ಮಿಕವಾದ ಕುಟುಂಬದವರು ಅಂತ ಹೇಳುವಾಗ ಅಲ್ಲಿ ಆ ಜನರ ಗುಂಪಿನವರು ಹೇಳ್ತಾರೆ ಯೇಸು ಸ್ವಾಮಿ ಅವರಿಗೆ, ನೋಡ್ರಿ, ಇಲ್ಲಿ ಹೊರಗಡೆ ನಿಮ್ಮ ತಾಯಿ ಮತ್ತು ನಿನ್ನ ಸಹೋದರರು ನಿನ್ನನ್ನು ಕರೆತಿದ್ದಾರೆ ಎಂಬುದಾಗಿ ಹೇಳುವಾಗ ಆತನ ಉತ್ತರವು ಏನೆಂದು ನಾವು ನೋಡುವಾಗ, ದೇವರ ಚಿತ್ತದಂತೆ ನಡೆಯುವವನೇ ನನಗೆ ತಮ್ಮನು, ತಂಗಿಯು, ತಾಯಿಯು ಆಗಬೇಕೆಂಬುದಾಗಿ ಅಂದನು. ಕರ್ತನಲ್ಲಿ ಪ್ರೀತಿಯುಳ್ಳ ಪ್ರಿಯರೇ, ಇಲ್ಲಿ ನಾವು ನೋಡುವಾಗ ಯೇಸು ಕ್ರಿಸ್ತನು ಒಂದು ಹೊಸ ರಾಜ್ಯವನ್ನು ಸ್ಥಾಪಿಸಿದ್ದಾನೆ ಪ್ರಿಯರೇ. ಅದು ಆತ್ಮೀಕವಾದಂಥ ಕುಟುಂಬವಾಗಿದೆ. ಆತ್ಮೀಕವಾದ ಕುಟುಂಬವಾಗಿದೆ ಎಂಬುದಾಗಿ ನಾವು ನೋಡುವಾಗ, ದೇವರ ವಾಕ್ಯದಂತೆ ನಡೆಯುವವನು, ದೇವರ ಚಿತ್ತವನ್ನು ಅದನ್ನು ಪ್ರಿಯಪಡಿಸುವಂಥವನು, ಅದನ್ನು ಪ್ರೀತಿಸುವಂಥವನು ಮತ್ತು ದೇವರ ಮೇಲೆ ನಂಬಿಕೆಯನ್ನು ಇಡುವಂಥವನೇ ನನಗೆ ನಿಜವಾದ ತಾಯಿಯು ಮತ್ತು ತಂಗಿಯು ಆಗಿದ್ದಾರೆ ಎಂಬುದಾಗಿ ನಾವು ನೋಡುವಾಗ ಇಲ್ಲಿ ಯೇಸು ಸ್ವಾಮಿ 2 ಗುಂಪನ್ನಾಗಿ ಇಲ್ಲಿ ವಿಂಗಡಿಸ್ತಾನೆ. ಒಂದು ಲೌಕಿಕವಾದ ಕುಟುಂಬ ಮತ್ತು 2ನೇದು ಆತ್ಮಿಕವಾದಂಥ ಕುಟುಂಬ. ಇಲ್ಲಿ ನಾವು ನೋಡುವಾಗ ಮೊದಲನೇದಾಗಿ ಒಂದು ಗುಂಪಿನ ಜನರು ಆತನ ತಾಯಿಯನ್ನೇ ಪ್ರೀತಿಸುವಂಥವರಾಗಿದ್ದಾರೆ ಪ್ರಿಯರು. ಈ ಲೋಕದಲ್ಲಿ ಆತನ ತಾಯಿಗೆ ಮೊದಲನೇ ಆದ್ಯತೆಯನ್ನು ಕೊಡುವಂಥವರಾಗಿದ್ದಾರೆ. ಇಲ್ಲಿ ಯೇಸು ಸ್ವಾಮಿಗೆ ಸಲ್ಲಿಸುವಂಥ ಗೌರವವನ್ನು ಬೇರೊಂದು ಗುಂಪಿಗೆ, ಬೇರೊಂದು ವಿಷಯಕ್ಕೆ ಅವರು ತಮ್ಮ ಗೌರವವನ್ನು ಸಲ್ಲಿಸುವಂಥವರಾಗಿದ್ದಾರೆ. ಇದು ದೇವರಿಗೆ ಇಷ್ಟವಿಲ್ಲದಂಥ ಒಂದು ಕಾರ್ಯವಾಗಿದೆ ಪ್ರಿಯರು. ಇಲ್ಲಿ ನಾವು ಯೋಹಾನ್ ಬರೆದ ಸುವಾರ್ತೆಯಲ್ಲಿ 3ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಅಲ್ಲಿ ನಿಕೋದೇಮನಿಗೆ ಯೇಸು ಸ್ವಾಮಿ ಸ್ಪಷ್ಟವಾಗಿ ಹೇಳ್ತಾರೆ, ಏನಂದ್ರೆ, ಒಬ್ಬನು ನೀರಿನಿಂದಲೂ ಒಬ್ಬನು ಆತ್ಮದಿಂದಲೂ ಹುಟ್ಟದಿದ್ದರೆ ಅವನು ದೇವರ ರಾಜ್ಯಕ್ಕೆ ಕಾಣಲಾರನು ಎಂಬುದಾಗಿ. ಇದು ಆತ್ಮೀಕವಾದಂಥ ಒಂದು ವಿಷಯ. ಈ ಆತ್ಮೀಕವಾದಂಥ ವಿಷಯಕ್ಕೂ ಮತ್ತು ಲೌಕಿಕವಾದಂಥ ವಿಷಯಕ್ಕೂ ವ್ಯತ್ಯಾಸ ಉಂಟು ಪ್ರಿಯರೇ. ಇಲ್ಲಿ ಆತನ ತಾಯಿಯು ತಮ್ಮಂದರು ಇವರು ಲೌಕಿಕವಾದಂಥ ಒಂದು ದೃಷ್ಟಿಯಿಂದ ಆತನನ್ನು ಕರೀಲಿಕ್ಕೆ ಬಂದರು. ಈತನು ನಮ್ಮ ಮಗ, ಈತನು ಬಡಿಗೆ ಕೆಲಸ ಮಾಡುವಂಥವನು, ಈತನನ್ನು ಕರೆದುಕೊಂಡು ಮತ್ತೆ ನಮ್ಮ ಕುಟುಂಬದಲ್ಲಿ ನಾವು ಸ್ವೀಕರಿಸಿಕೊಳ್ಳಬೇಕೆಂಬುದಾಗಿ ಬಂದಾಗ ಯೇಸು ಸ್ವಾಮಿ ಅದಕ್ಕೆ ಒಪ್ಪಲಿಲ್ಲ ಪ್ರಿಯರೇ. ಆತನು ಬದಲಾಗಿ ದೇವರ ರಾಜ್ಯದ ಕುರಿತು ಹೇಳಿದನು. ಆತನು ಮೊದಲನೇದಾಗಿ ನಾವು ನೋಡುವಾಗ ದೇವರ ರಾಜ್ಯವು ಸ್ಥಾಪನೆ ಮಾಡುವಾಗ ಪ್ರಾರಂಭದಲ್ಲಿ ಆತನು ರಾತ್ರಿವಿಡೀ ಪ್ರಾರ್ಥಿಸಿ ನಂತರ ಶಿಷ್ಯರನ್ನು ಆಯ್ಕೆ ಮಾಡಿಕೊಳ್ಳುತ್ತಾನೆ. ಮೊದಲನೇದಾಗಿ ಯೇಸು ಸ್ವಾಮಿಯ ಆತ್ಮೀಕವಾದಂಥ ಕುಟುಂಬ ಆತನ ಶಿಷ್ಯರಾಗಿದ್ದಾರೆ ಪ್ರಿಯರು. 2ನೇದಾಗಿ ದೇವರ ವಾಕ್ಯವನ್ನು ಅನುಸರಿಸಿ ನಡೆಯುವಂಥವರು
ಆತನನ್ನು ಹಿಂಬಾಲಿಸುವಂತವರು ಒಂದು ಆತ್ಮೀಕವಾದಂತ ಕುಟುಂಬದವರಾಗಿದ್ದಾರೆ ಪ್ರಿಯರೇ. ಇಲ್ಲಿ ನಾವು ನೋಡುವಾಗ ಇದು ಆತ್ಮೀಕವಾಗಿ ದೇವರ ವಾಕ್ಯವನ್ನು ಸ್ವೀಕರಿಸಿಕೊಂಡು ನಡೆಯುವಾಗ ಮಾತ್ರ ಆತನಿಗೆ ನಾವು ಸ್ವಂತವಾಗುತ್ತೇವಿನ ನಾವು ಲೌಕಿಕವಾದ ಕಾರ್ಯಗಳಿಂದ ಯೇಸು ಕ್ರಿಸ್ತನನ್ನು ತೃಪ್ತಿಪಡಿಸಲು ಸಾಧ್ಯವಿಲ್ಲ ಪ್ರಿಯರೇ. ನಾವು ದೇವರ ವಾಕ್ಯದಂತೆ ನಡೆಯಬೇಕು, ದೇವರ ವಾಕ್ಯದಂತೆ ಜೀವಿಸಬೇಕು, ಯೇಸುವಿನ ಮಾದರಿಯಾಗಿ ನಾವು ಜೀವಿಸಬೇಕು. ಯೇಸು ಸ್ವಾಮಿ ಹೇಳಿದ ಒಂದು ವಿಧಾನವನ್ನು ನಾವು ಅನುಸರಿಸಿ ನಡೆಯುವಾಗ ನಾವು ಆತನಿಗೆ ಸ್ವಂತ ಒಂದು ಸ್ನೇಹಿತರು ಎಂಬುದಾಗಿ ಯೇಸು ಸ್ವಾಮಿ ಅವರು ಹೇಳ್ತಾರೆ. ಇನ್ನು ನಾನು ಆಳು ಅನ್ನೋದೆಲ್ಲ ನಿಮಗೆ ಸ್ನೇಹಿತರನ್ನು ನಾವು ಆತನ ಸ್ನೇಹಿತರಾಗಲಿಕ್ಕೆ ಸಾಧ್ಯ ಉಂಟು ಪ್ರಿಯರೇ. ಅದೇ ಪ್ರಕಾರವಾಗಿ ಒಬ್ಬ ಮಿಷನರಿಯ ಜೀವಿತವನ್ನು ಈ ದಿನದಲ್ಲಿ ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ಮಿಷನರಿಯ ಒಂದು ಜೀವನ ಚರಿತ್ರೆಯಲ್ಲಿ ನಾವು ನೋಡುವಾಗ ಇವರ ಹೆಸರು ಬಂದ್ಬಿಟ್ಟು ಜಾನ್ ಹಂಟ್ ಎಂಬುದಾಗಿ. ಇವರು ಪ್ರಾರಂಭದ ಒಂದು ವಿಷಯದಲ್ಲಿ ನಾವು ನೋಡುವಾಗ ಜಾನ್ ಹಂಟ್ ಅವರು ಇಂಗ್ಲೆಂಡ್ ದೇಶದಲ್ಲಿ ಇವರು ಜನನವಾಗುತ್ತೆ ಪ್ರಿಯರೇ. ಇಂಗ್ಲೆಂಡ್ ದೇಶದಲ್ಲಿ ಇವರ ಒಂದು ಜನನವು ಪ್ರಾರಂಭವಾಗುವಂತದ್ದಾಗಿದೆ ಮತ್ತು ನಂತರ ಇವರು ಜೀವಿಸಿದ ಕಾಲಘಟ್ಟವನ್ನು ನಾವು ನೋಡುವಾಗ ಜಾನ್ ಹಂಟ್ ಅವರು ಇವರು ಕಾಲಘಟ್ಟ ಬಂದ್ಬಿಟ್ಟು 1812 ಇವರು ಜನನವಾಗುತ್ತೆ. ನಂತರ ಇವರು ಜೀವಿಸಿದ ಕಾಲ ಬಂದ್ಬಿಟ್ಟು 1848. ಇವರ ಜನ್ಮ ಸ್ಥಳ ಬಂದು ಇಂಗ್ಲೆಂಡ್ ದೇಶದಲ್ಲಿ ಜನನವಾಗುತ್ತೆ. ಇವರು ಒಂದು ಧರ್ಮನಿಷ್ಠವಾದಂಥ ಕ್ರೈಸ್ತ ಕುಟುಂಬದಲ್ಲಿ ಜನಿಸಿದವರಾಗಿದ್ದಾರೆ ಪ್ರಿಯರೇ. ಬಹಳ ಭಯಭಕ್ತಿ ಉಳ್ಳಂತ ಒಂದು ಕ್ರೈಸ್ತ ಕುಟುಂಬದಲ್ಲಿ ಇವರು ಜನಿಸುವಂತವರಾಗಿದ್ದಾರೆ. ಇವರು ಚಿಕ್ಕ ವಯಸ್ಸಿನಲ್ಲಿ ಸುವಾರ್ಥ ಕೆಲಸಕ್ಕೆ ದೇವರು ನನ್ನನ್ನು ಆರಿಸಿಕೊಂಡಿದ್ದನೆಂಬುದಾಗಿ ಭಾವಿಸ್ತಾ ಇದ್ರು. ಇವರ ಅಂತರಾಳದ ಜೀವಿತ, ಇವರ ಹೃದಯವು ಯಾವಾಗಲೂ ಉರಿದು ಪ್ರಕಾಶಿಸುವಂಥದ್ದಾಗಿರುವಂಥದ್ದಾಗಿದೆ. ಅಂದರೆ ದೇವರ ಒಂದು ಸ್ವಾರ್ಥ ಮೇಲೆ ಅಷ್ಟು ಹಂಬಲವಾಗಿರುವಂಥ ವ್ಯಕ್ತಿ ಜಾನ್ ಹಂಟ್ ಅವರು. ಇವರು ಪ್ರಾರಂಭದಲ್ಲಿ ಚಿಕ್ಕ ವಯಸ್ಸಿನಲ್ಲಿರುವಾಗ ಇವರಿಗೆ ಆಸೆ ಉಂಟು, ನಾನು ಹೇಗಾದರೂ ಮಾಡಿ ನಾನು ದೇವರ ಸೇವೆಯನ್ನು ಮಾಡಬೇಕೆನ್ನುವಂಥ ಹಂಬಲದಿಂದ ಇವರು ಜೀವಿಸುವಾಗ ಇವರಿಗೆ ಒಂದು ಸಂಸ್ಥೆಯ ಪರಿಚಯವಾಗುವಂಥದ್ದಾಗಿದೆ. ಅದು ವೆಸ್ಲಿಯನ್ ಮೆಥೋಡಿಸ್ಟ್ ಸುವಾರ್ಥ ಸೊಸೈಟಿ. ವೆಸ್ಲಿಯನ್ ಮೆಥೋಡಿಸ್ಟ್ ಸುವಾರ್ಥ ಸೊಸೈಟಿಗೆ ಇವರು ನಂತರ ಸೇರ್ತಾರೆ ಪ್ರಿಯರೇ. ಅಲ್ಲಿ ಆ ಒಂದು ಸಂಸ್ಥೆಗೆ ಸೇರಿದ ಮೇಲೆ ಇತರರ ಒಂದು ಮೋಕ್ಷಕ್ಕಾಗಿ ಅವರ ಜೀವಿತ ಉರಿದು ಪ್ರಕಾಶಿಸುವಂಥದ್ದಾಗಿದೆ ಎಂಬುದಾಗಿ, ಇತರರ ಮೋಕ್ಷಕ್ಕಾಗಿ ಇತರರ ರಕ್ಷಣೆಗಾಗಿ ಜೀವಿಸಿದಂಥ ವ್ಯಕ್ತಿ ಜಾನ್ ಹಂಟ್ ಅವರು. ಕ್ರಿಸ್ತನಲ್ಲಿ ಪ್ರಿಯರೇ ನೋಡ್ರಿ, ಇವತ್ತಿನ ಒಂದು ಪ್ರಪಂಚದಲ್ಲಿ ತಮಗಾಗಿ ಬದುಕುವಂತ ಜನರನ್ನು ನಾವು ನೋಡುತ್ತೇವೆ. ಎಲ್ಲಿ ಹೋದ್ರೂ ಕೂಡ ಮೊದಲೇ ಆದ್ಯತೆಯನ್ನು ತಮಗೆ, ತಮ್ಮ ಕುಟುಂಬಕ್ಕೂ, ತಮ್ಮ ಸ್ವಂತದವರಿಗೂ ಕೊಡುವಂತವರಾಗಿದ್ದಾರೆ. ಮೊದಲು ನಾನು ತೃಪ್ತಿ ಪಡಬೇಕು, ಆಮೇಲೆ ಇತರರು ತೃಪ್ತಿಯಾಗಿರಬೇಕು. ನಮ್ಮ ಜಾನ್ ಹಂಟ್ ಅವರು ಆಗಲ್ಲ. ಈ ಒಂದು ಮಿಷನರಿಯ ಭಾವನೆ ಯಾವ ರೀತಿ ಇತ್ತು ಎಂಬುದಾಗಿ ನಾವು ನೋಡುವಾಗ ಇವರು ತಮ್ಮನ್ನು ತಾವು ತಗ್ಗಿಸಿಕೊಂಡು ಇತರರಿಗಾಗಿ, ಇತರರ ಮೋಕ್ಷಕ್ಕಾಗಿ ಜೀವಿಸುವುದೇ ಶ್ರೇಷ್ಠವಾದ ಭಾಗ್ಯವು ಎಂಬುದಾಗಿ ಇವರ ಹೃದಯ ಯಾವಾಗಲೂ ತೌಕ ಪಡುವಂಥದ್ದಾಗಿದೆ ಪ್ರಿಯರೇ. ಆಗ ಉರಿಯುವಂತ ಆ ಒಂದು ಉರಿದು ಪ್ರಕಾಶಿಸುವಂತ ಹೃದಯವು ಇವರದಾಗಿತ್ತು. ಒಂದು ಕ್ಯಾಂಡಲ್ ಅನ್ನು ನಾವು ಗಮನಿಸುವಾಗ ಅದು ಇತರರಿಗಾಗಿ ಬೆಳಕು ಕೊಡುವುದಕ್ಕಾಗಿ ತನ್ನನ್ನು ತಾನು ಸುಟ್ಟು ಹಾಕಿಕೊಳ್ಳುವಂಥದ್ದಾಗಿದೆ. ಅದಕ್ಕೆ ಯೇಸು ಸ್ವಾಮಿ ಅವರು ಕೂಡ ಒಂದು ಮಾತು ಹೇಳಿದರು, ನನ್ನ ಹಿಂದೆ ಬರುವವನು ತನ್ನನ್ನು ತಾನು ತಿರಸ್ಕರಿಸಿಕೊಂಡು ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನನ್ನು ಹಿಂಬಾಲಿಸಿರಿ. ಇಲ್ಲಿ ಸಂಪೂರ್ಣವಾಗಿ ತನ್ನನ್ನು ತಿರಸ್ಕರಿಸಿಕೊಂಡು ದೇವರಿಗಾಗಿ ಆತುರಿಯುವಂತ ಆತ್ಮವೇ ಜಾನ್ ಹಂಟ್ ಅವರದಾಗಿತ್ತು ಪ್ರಿಯರೇ. ನಂತರ ಅವರು ಇನ್ನೊಂದು ವಿಷಯ ಏನಂದ್ರೆ, ಅವರು ನಾನು ಇತರರ ಬೇರೆ ದೇಶಗಳಿಗೆ ಹೋಗಿ ಒಂದು ಇತರರಿಗಾಗಿ ನಾನು ಬೇರೆ ದೇಶಗಳಿಗೆ ಹೋಗಿ ಸ್ವಾರ್ಥೆಯನ್ನು ಸಾರಬೇಕೆಂಬುದಾಗಿ ಅಂದುಕೊಂಡಾಗ ಅಲ್ಲಿ ಮತ್ತೆ ಯಾವ ದೇಶ ಅಂದ್ರೆ ಆಫ್ರಿಕಕ್ಕೆ ಆಫ್ರಿಕಾ ದೇಶಕ್ಕೆ ಅಥವಾ ನಾನು ಹೋಗಿ ಸೇವೆ ಮಾಡಬೇಕೆಂಬುದಾಗಿ ಅವರು ಅಂದುಕೊಂಡಾಗ ಅಲ್ಲಿ ಜಾನ್ ಹಂಟ್ ಅವರು ಫಿಜಿ ಅನ್ನುವಂಥ ಒಂದು ಸ್ಥಳಕ್ಕೆ, ದ್ವೀಪದ ಒಂದು ಸ್ಥಳಕ್ಕೆ ಹೋಗ್ತಾರೆ ಪ್ರಿಯರೇ.
ಅದು ಆಸ್ಟ್ರೇಲಿಯಾ ಒಂದು ಭಾಗದಲ್ಲಿ ಬರುವಂತದ್ದಾಗಿದೆ. ಸುವಾರ್ತೆಗಾಗಿ ತನ್ನ ಪ್ರಾಣವನ್ನು ನೀಡಿದರು ಮತ್ತು ಅಲ್ಲಿ ಏನು ನಡೀತೈತೆ ಎಂಬುದಾಗಿ ಹೇಳುವಾಗ ಅಲ್ಲಿ ಲಗುಂಬ ಅನ್ನುವಂಥ ಒಂದು ಸ್ಥಳಕ್ಕೆ ಹೋಗಾರ. ಅಲ್ಲಿ ಪಿಜಿ ಅನ್ನುವಂಥ ಒಂದು ದ್ವೀಪಗಳಿಗೆ ಸಮುದ್ರದ ಒಂದು ಪಕ್ಕದಲ್ಲಿ ಅವರು ಹೋಗುವಂಥವರಾಗಿದ್ದಾರೆ ಪ್ರಿಯರೇ. ಅಲ್ಲಿ ಹೋಗಿ ಅಲ್ಲಿ ಅನಾಗರಿಕ ಮತ್ತು ಭಯಂಕರವಾದಂಥ ಒಂದು ದುಷ್ಟ ಕಾರ್ಯಗಳನ್ನು ನಡೆಯುವಂಥ ಒಂದು ಬುಡಕಟ್ಟಿನ ಜನರ ಭಾಗಕ್ಕೆ ಅವರು ಆರಿಸಿಕೊಂಡು ಹೋಗುವಂಥವರಾಗಿದ್ದಾರೆ ಪ್ರಿಯರೇ. ಆ ಒಂದು ಸ್ಥಳಕ್ಕೆ ಹೋದ ಮೇಲೆ ಅಲ್ಲಿ ಅನೇಕ ತರವಾದಂಥ ಕಷ್ಟಗಳನ್ನು ಅವರು ಅನುಭವಿಸಬೇಕಾಗಿತ್ತು. ಅಲ್ಲಿ ಒಂದು ಸಂಪ್ರದಾಯವು ಯಾವ ರೀತಿ ಇತ್ತಂದ್ರ ಅಲ್ಲಿ ಬಹಳ ವಿಚಿತ್ರವಾದಂಥ ಒಂದು ವಿಷಯಗಳು ಆ ಜನರ ಮಧ್ಯದಲ್ಲಿ ನಡೀತಾ ಇದ್ವು. ನಂತರ ಅವರು ಅಲ್ಲಿಗೆ ಹೋಗಿ ಪ್ರವೇಶಿಸಿದಾಗ ಅಲ್ಲಿ ಅನೇಕ ವಿಧವೆಯರನ್ನು, ಗಂಡಸತ್ತವರನ್ನು ಜೀವಂತವಾಗಿ ಅಲ್ಲಿ ಓಡುತ್ತಿದ್ರಂತೆ ಪ್ರಿಯರೇ. ಜೀವಂತವಾಗಿ ಓಡುತ್ತಿರುವಾಗ ಜಾನ್ ಹಂಟ್ ಅವರು ಅಲ್ಲಿಗೆ ಹೋಗಿ ಅದೆಲ್ಲವನ್ನು ನೋಡಿ ಅಲ್ಲಿ ಅವರು ದೇವರಿಗೆ ಪ್ರಾರ್ಥನೆಯನ್ನು ಮಾಡಿ ತಮ್ಮ ಸೇವೆಯನ್ನು ಪ್ರಾರಂಭ ಮಾಡುವಾಗ ಮೊದಲನೇದಾಗಿ ಅವರು ಆ ಸ್ಥಳೀಯ ಪಿಜಿ ಭಾಷೆಯನ್ನು ಕಲಿತರು. ಅಲ್ಲಿ ಇರುವಂತ ಜನರ ಭಾಷೆಯನ್ನು ಕಲಿತಾಗ ಅವರು ಏನ್ ಮಾಡಿದ್ರು ಅಂದ್ರ, ಪ್ರಾರಂಭದಲ್ಲಿ ಅವರು ಈ ರೀತಿಯಾಗಿ ಸ್ವಾರ್ಥೆಯನ್ನು ಪ್ರಾರಂಭ ಮಾಡಿದರು. ಸುಮಾರು 6 ವಾರಗಳಲ್ಲಿ ಆ ಒಂದು ಪಿಜಿ ಭಾಷೆಯನ್ನು ಅವರು ಕಲಿತರು. ನಂತರ ಅಲ್ಲಿ ಪಿಜಿ ದ್ವೀಪಗಳಿಗೆ ಬುಡಕಟ್ಟು ಜನಾಂಗ ಮತ್ತು ಈ ರೀತಿಯಾಗಿ ಇರುವಂತವರಿಗೆ ಮೊದಲನೇದಾಗಿ ತಮ್ಮ ಕೈ ಬರದಿಂದ ಅವರು ಹೊಸ ಒಡಂಬಡಿಕೆಯನ್ನು ಬರೆಯಲು ಸ್ಥಾಪಿಸುತ್ತಾರೆ ಪ್ರಿಯರೇ. ಅವರ ಒಂದು ಭಾಷೆಯಲ್ಲಿ ಆ ಒಂದು ಹೊಸ ಒಡಂಬಡಿಕೆಯನ್ನು ಸಿದ್ಧಪಡಿಸಿ ನಂತರ ಆ ಸ್ಥಳೀಯರಿಗೆ ಆ ಒಂದು ವಾಕ್ಯಗಳನ್ನು ಕೊಟ್ಟಾಗ ಅವರು ಓದಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಓದಲಿಕ್ಕೆ ಪ್ರಾರಂಭ ಮಾಡಿ ಅನೇಕ ವಿಷಯಗಳ ಕುರಿತು ಅವರು ದೇವರ ವಾಕ್ಯವನ್ನು ಕಲಿತಾಗ ಅಲ್ಲಿ ಅನೇಕರು ತಮ್ಮ ಹಿಂಸಾತ್ಮಕವಾದ ಸಂಪ್ರದಾಯಗಳನ್ನು ತ್ಯಜಿಸಿದರು ಪ್ರಿಯರೇ. ದೇವರ ಕೃಪಾತಿಶಯದಿಂದ ಅವರು ಮೂಢನಂಬಿಕೆಗಳನ್ನು ತ್ಯಜಿಸಿದರು ಮತ್ತು ದೀಕ್ಷಾ ಸ್ನಾನವನ್ನು ಅನೇಕರು ಆ ಒಂದು ಪಿಜಿ ದ್ವೀಪದ ಜನರು ತೆಗೆದುಕೊಂಡರು. ಅವರು ಪಿಜಿಯ ಜನರ ಸೇವೆಗಾಗಿ ತಮ್ಮ ಪ್ರಾಣವನ್ನು ಅರ್ಪಿಸಿದರು. ಅವರ ತ್ಯಾಗವು ಫಲ ನೀಡಿತು ಪ್ರಿಯರೇ. ಸುಮಾರು 90ರಷ್ಟು ಅದು ಫಲವನ್ನು ಕೊಟ್ಟಿತು ಎಂಬುದಾಗಿ ನಾವು ನಮಗೆ ಬಂದಂತ ಮಾಹಿತಿಯಲ್ಲಿ ಕಂಡುಕೊಳ್ಳುವಂತವರಾಗಿದ್ದೇವೆ. 90ಕ್ಕಿಂತ ಹೆಚ್ಚು ಜನರು ಪಿಜಿಯನ್ನವರು ಕ್ರಿಶ್ಚಿಯನ್ನರಾಗಿ ಮಾರ್ಪಟ್ಟರು. ಇದು ಒಬ್ಬ ವ್ಯಕ್ತಿಯ ವಿಧೇಯತೆ ಮತ್ತು ಕಳೆದು ಹೋದವರ ಬಗ್ಗೆ ಉತ್ಸಾಹಕ್ಕೆ ಸಾಕ್ಷಿಯಾಗಿರುವಂತದ್ದಾಗಿದೆ. ಕರ್ತನಲ್ಲಿ ಪ್ರೀತಿಯುಳ್ಳ ಪ್ರಿಯರೇ, ಇದೇ ಇವರು ನಡೆದು ಬಂದಂತ ಆದಿಯಾಗಿದೆ ಪ್ರಿಯರೇ. ಅಲ್ಲಿ 90ರಷ್ಟು ಜನ ಕ್ರೈಸ್ತರನ್ನಾಗಿ ಮಾರ್ಪಡಿಸಿದರು. ನಂತರ ಅನೇಕರಿಗೆ ಸ್ನಾನ ದೀಕ್ಷೆಯನ್ನು ಕೊಟ್ಟರು ಮತ್ತು ಅನೇಕ ಬದಲಾವಣೆಗಳನ್ನು ಕಂಡರು. ಈ ಒಂದು ವ್ಯಕ್ತಿ ಪಟ್ಟಂತ ತ್ಯಾಗದಿಂದಲೇ ಅವರು ಬದಲಾದರು ಎಂಬುದಾಗಿ ನಾವು ನೋಡುತ್ತೇವೆ. ನಂತರ ಅವರು ತೀರಿ ಹೋಗುವಂತವರಾಗಿದ್ದಾರೆ ಪ್ರಿಯರೇ. ನಂತರ 1838ರಲ್ಲಿ ಜಾನ್ ಹಂಟ್ ಮತ್ತು ಅವರ ಪತ್ನಿ ಆ ಒಂದು ಸ್ಥಾನಕ್ಕೆ ಬರುವಂತವರಾಗಿದ್ದಾರೆ. ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಪ್ರಿಯರೇ, ತಮ್ಮ ಜೀವಿತವನ್ನು ಸಂಪೂರ್ಣವಾಗಿ ದೇವರಿಗೆ ಒಪ್ಪಿಸಿಕೊಟ್ಟು ದೇವರ ಕರೆಗೆ ಹೋಗೊಟ್ಟಾಗ ಈ ರೀತಿಯಾದಂಥ ಕಾರ್ಯಗಳು ನಡೆಯುವಂಥವುಗಳಾಗಿವೆ ಪ್ರಿಯರೇ. ತನ್ನನ್ನೇ ತಾನು ಬರಿದು ಮಾಡಿಕೊಂಡು ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ಬದುಕಿದಂಥ ವ್ಯಕ್ತಿ ಜಾನ್ ಹಂಟ್ ಅವರ ಮಿಷನರಿ ಜೀವನ ಚರಿತ್ರೆ ಆಗಿದೆ. ನಂತರ ಆ ಒಂದು ಸ್ಥಾನಕ್ಕೆ ಅವರ ಪತ್ನಿ ಬರ್ತಾಳೆ ಪ್ರಿಯರೇ. ಅವರು ಕೂಡ ಅನೇಕ ಒಂದು ಕಾರ್ಯಾಚರಣೆಯನ್ನು ಕೈಗೊಂಡರು. ಆ ಸಮಯದಲ್ಲಿ ನರಭಕ್ಷಕರು ಮತ್ತು ಬುಡಕಟ್ಟು ಯುದ್ಧಗಳು, ಅನೇಕವಾದಂಥ ಅನಾಚಾರವಾದಂಥ ಕಾರ್ಯಗಳು ಅವರ ಮಧ್ಯದಲ್ಲಿ ನಡೆದು ಬರುವಂಥವುಗಳಾಗಿವೆ. ಇದೆಲ್ಲವನ್ನು ಸರಿಪಡಿಸಲಿಕ್ಕೆ ಇದು ಒಂದು ಸಾಮಾನ್ಯವಾದಂಥ ಕಾರ್ಯವಲ್ಲ. ಇದು ದೇವರ ಸಹಾಯವಿಲ್ಲದೆ ಏನು ಕೂಡ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಯೇಸು ಸ್ವಾಮಿ ಅವರು ಒಂದು ಕಡೆ ಹೇಳಿದ್ದಾರೆ, ನಾನಿಲ್ಲದೆ ನೀವು ಏನು ಮಾಡಲಾರಿರಿ. ಇದು ಒಂದು ಪರಾಕ್ರಮವಲ್ಲ, ಇದು ಒಂದು ಬಲವಲ್ಲ ಪ್ರಿಯರೇ, ಇದು ದೇವರ ಆತ್ಮದಿಂದಲೇ ಆಗುವುದು ಎಂಬುದಾಗಿ ನಾವು ಜಕಾರನ ಗ್ರಂಥದಲ್ಲಿ ಓದುತ್ತೇವೆ. ಕರ್ತನಲ್ಲಿ ಪ್ರೀತಿಯುಳ್ಳ ಪ್ರಿಯರೇ, ಇವತ್ತು ಈ ದಿನಮಾನಗಳಲ್ಲಿ ನಾವು ಯಾವ ರೀತಿ ಇದ್ದೇವೆ ಎಂಬುದನ್ನು
ನಾವು ಅಂದುಕೊಳ್ಳಬೇಕು. ಒಂದು ವೇಳೆ ನಾವು ಹೊರಗಿನ ಪ್ರಪಂಚದಂತೆ ನಾವು ಜೀವಿಸಿದರೆ ಯೇಸು ಸ್ವಾಮಿಯವರು ಏನು ಹೇಳ್ತಾರೆ ಅಂದ್ರೆ ಅವರು ನನ್ನವರಲ್ಲ ಎಂಬುದಾಗಿ ಹೇಳ್ತಾನೆ ಪ್ರಿಯರೇ. ದೇವರ ಚಿತ್ತದಂತೆ ದೇವರ ವಾಕ್ಯದಂತೆ ನಡೆಯುವವರೇ ನನಗೆ ತಮ್ಮನು ತಂಗಿಯೂ ತಾಯಿಯೂ ಆಗಿದ್ದಾಳೆ. ಕರ್ತನಲ್ಲಿ ಪ್ರೀತಿಯುಳ್ಳ ಪ್ರಿಯರೇ, ಈ ರೀತಿಯಾದಂಥ ಕಾರ್ಯಗಳು ನಡೆಯುವಾಗ ಕೂಡ ಅವರು ಆ ಒಂದು ಮಿಷನರಿಯ ಪತ್ನಿಯು ಕೂಡ ಸತ್ಯವೇದ ಅನುವಾದ ಅವರು ಹೊಸ ಒಡಂಬಡಿಕೆಯನ್ನು ಪಿಜಿಯನ್ ಭಾಷೆಗೆ ಅನುವಾದಿಸಿದರು. ಸುವಾರ್ತೆ ಹೆಚ್ಚಿನ ಜನರನ್ನು ತಲುಪಲು ಅವಕಾಶ ಕೊಟ್ಟರು. ಅವರು ಕೂಡ ಅನೇಕ ವಿಧವಾದಂಥ ಒಂದು ಅವರಿಗೆ ಹೇಗಾದರೂ ಮಾಡಿ ವಾಕ್ಯವನ್ನು ಮುಟ್ಟಿಸಬೇಕನ್ನುವಂಥ ಒಂದು ಹಂಬಲದಿಂದ ಆ ಒಂದು ತಾಯಿ ಕೂಡ ಈ ರೀತಿಯಾದಂಥ ಕಾರ್ಯಗಳು ಮಾಡಿದರು ಪ್ರಿಯರೇ. ಮತ್ತು ಕಿರುಕುಳ ಮತ್ತು ಕಷ್ಟಗಳನ್ನು ಎದುರಿಸುತ್ತಿದ್ದರು. ಅವರು ತಮ್ಮ ನಂಬಿಕೆಯಲ್ಲಿ ಎಂದೂ ಹಿಂಜರಿಯಲಿಲ್ಲ. ಅವರು ಇಟ್ಟಂಥ ಹೆಜ್ಜೆಯ ನಂಬಿಕೆಯಲ್ಲಿ ಎಂದೂ ಕೂಡ ಅವರು ಹಿಂದೇಟಾಗಲೇ ಇಲ್ಲ ಪ್ರಿಯರ. ಆ ಒಂದು ಜನರ ಮಧ್ಯದಲ್ಲಿ ಸೇವೆ ಮಾಡಲಿಕ್ಕೆ 1848ರಲ್ಲಿ 36 ವಯಸ್ಸಿನಲ್ಲಿ ಅವರು ಆರಂಭಿಕ ಮರಣದವರೆಗೂ ಆ ಒಂದು ವಯಸ್ಸಿನಿಂದ ಹಿಡಿದು ಮರಣದವರೆಗೂ ಕೂಡ ಅವರು ಪಿಜಿಯಲ್ಲಿ ಪುನರುಜ್ಜೀವನಕ್ಕಾಗಿ ಪ್ರಾರ್ಥಿಸುತ್ತಲೇ ಇದ್ದರು. ಅವರ ಪ್ರಭಾವವು ಪಿಜಿ ಕ್ರೈಸ್ತ ರಾಷ್ಟ್ರವಾಗಲು ದಾರಿ ಕೊಡಲು ಸಹಾಯವಾದಿತ್ತು ಎಂಬುದಾಗಿ. ಆ ಒಂದು ಭಯಂಕರವಾದಂಥ ಜನರ ಮಧ್ಯದಲ್ಲಿ ಸುವಾರ್ತೆಯನ್ನು ಸಾರಲಿಕ್ಕೆ ಅವರು ಅನೇಕ ಪ್ರಯತ್ನಗಳನ್ನು ಮತ್ತು ಅದಕ್ಕೂ ಮಿಗಿಲಾಗಿ ಬಲವಾಗಿ ಪ್ರಾರ್ಥಿಸುತ್ತಾ ಇದ್ದರು ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಇಲ್ಲಿ ಸತ್ಯವೇದದ ವಚನ ಬಂದ್ಬಿಟ್ಟು ರೋಮಾಪುರದವರಿಗೆ ಬರೆದ ಪತ್ರಿಕೆ 1:16ರಲ್ಲಿ ಇವರಿಗೆ ಅನ್ವಯಿಸಲ್ಪಟ್ಟಂಥ ದೇವರ ವಾಕ್ಯ, ಆ ಸುವಾರ್ತೆಯು ದೇವರ ಬಲು ಸ್ವರೂಪವಾಗಿದ್ದು ಮೊದಲು ಯಹೂದ್ಯರಿಗೆ ಆಮೇಲೆ ಗ್ರೀಕರಿಗೆ ಅಂತೂ ನಂಬುವವರಿಗೂ ರಕ್ಷಣೆ ಉಂಟಾಗುವುದು ಎಂಬುದಾಗಿ. ಇದು ದೇವರ ಒಂದು ಬಲ ಸ್ವರೂಪ. ಇದು ನಂಬುವವರೆಲ್ಲರಿಗೂ ರಕ್ಷಣೆ ಉಂಟಾಗುವುದು. ಇದು ಆ ಜನ ಈ ಜನ, ಆ ದೇಶ ಈ ದೇಶ ಅನ್ನುವಂಥದ್ದಲ್ಲ. ನಂಬುವವರೆಲ್ಲರಿಗೂ ರಕ್ಷಣೆ ಉಂಟಾಗುವುದು ಎಂಬುದಾಗಿ ಈ ಒಂದು ತಾತ್ಪರ್ಯವಾಗಿದೆ ಪ್ರಿಯರೇ. ಇಲ್ಲಿ ಅವರ ಜೀವನದಿಂದ ನಮ್ಮ ಜೀವನಕ್ಕೆ ಅನ್ವಯಿಸಿಕೊಳ್ಳುವುದು ಹೇಗೆಂಬುದಾಗಿ ನಾವು ನೋಡುವಾಗ, ಜಾನ್ ಹಂಟ್ ಅವರು ತನ್ನ ಜೀವನವನ್ನು ಸ್ವಾರ್ಥಗಳಿಗಾಗಿ ಅರ್ಪಿಸಿದರು. ಇವತ್ತು ನಮ್ಮ ಜೀವಿತವನ್ನು ನಾವು ಸಂಪೂರ್ಣವಾಗಿ ಸ್ವಾರ್ಥೆಗಾಗಿ ನಾವು ಅರ್ಪಿಸಲು ದೇವರು ಇಷ್ಟಪಡುವಂಥವರಾಗಿದ್ದಾರೆ. ನಂತರ ದೇವರ ಕರೆಯನ್ನು ಅನುಸರಿಸಲು ನಮಗೆ ಕಲಿಸುತ್ತಾರೆ. ಯಾವುದೇ ವೆಚ್ಚವನ್ನು ಲೆಕ್ಕಿಸದೆ ಇವತ್ತಿನ ದಿನಮಾನಗಳಲ್ಲಿ ಕರ್ತನಲ್ಲಿ ಪ್ರೀತಿಯುಳ್ಳ ಪ್ರಿಯರೇ, ಅನೇಕ ಒಂದು ಸೇವಕರಲ್ಲಿ ಉಂಟಾಗುವಂಥ ಒಂದು ಹಿಂಸೆ ಏನಂದ್ರೆ ಇದೇ ಆಗುವಂಥದ್ದಾಗಿದೆ. ಅದರಿಂದ ಹೊರಬಂದು ನೀತಿವಂತನು ನಂಬಿಕೆಯಿಂದಲೇ ಬದುಕುವನನ್ನುವಂಥ ಕರೆಗೆ ನಾವು ಕೊಡಬೇಕಾಗಿದೆ ಪ್ರಿಯರೇ. ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ನೀತಿವಂತನು ನಂಬಿಕೆಯಿಂದಲೇ ಬದುಕು. ನಾವು ನಂಬಿಕೆಯಿಂದ ಹೆಜ್ಜೆ ಇಡುವಾಗ ದೇವರು ನಮಗೆ ಸಹಾಯ ಮಾಡುತ್ತಾನೆ. ಇದು ಜಾನ್ ಹಂಟ್ ಅವರ ಮಾದರಿಯ ಜೀವಿತವಾಗಿದೆ. ಮತ್ತು ನಂಬಿಕೆಯ ಮೂಲಕ ಜೀವನವನ್ನು ಪರಿವರ್ತಿಸಲು ಪಿಜಿಯಲ್ಲಿ ಅವರ ಕೆಲಸ ಸುವಾರ್ತೆ ಸಮಾಜಗಳನ್ನು ಬದಲಾಯಿಸಬಹುದು ಎಂಬ ಶಾಂತಿಯನ್ನು ತರಬಹುದು ಎಂದು ನಮಗೆ ನೆನೆಸುತ್ತದೆ. ನಾವು ಯಾವ ಭಾಗದಲ್ಲಿ ಸೇವೆ ಮಾಡುತ್ತೇವೋ ಆ ಭಾಗದಲ್ಲಿ ನಂಬಿಕೆಯಿಂದ ನಾವು ಇತರರಿಗಾಗಿ ಪ್ರಾರ್ಥಿಸಲು ಕಲಿಯಬೇಕು. ಬದಲಾಗಿ ಅವ್ರ ವಿಷಯದಲ್ಲಿ ಯಾವುದೊಂದು ದೂರನ್ನು ನಾವು ಮಾತನಾಡಬಾರದು. ಅವರು ಮಾಡುವಂಥ ಕಾರ್ಯವನ್ನು ಕೂಡ ನಾವು ಹೆಚ್ಚಾಗಿ ಖಂಡಿಸಬಾರದು ಪ್ರಿಯರೇ. ಬಲವಾಗಿ ನಾವು ಸ್ವಾರ್ಥೆಯ ಮೇಲೆ ನಂಬಿಕೆಯನ್ನು ಇಡಬೇಕು. ದೇವರ ವಾಕ್ಯವನ್ನು ಅವರಿಗೆ ಹಂಚುತ್ತಾ ಇರಬೇಕು. ಅವರಿಗಾಗಿ ಪ್ರಾರ್ಥಿಸುವಾಗ ಅದು ಸಹಾಯವು ದೇವರಿಂದ ಒದಗಿ ಬರುವಂಥದ್ದಾಗಿದೆ ಪ್ರಿಯರೇ. ಅದು ನಮ್ಮಿಂದ ಸಾಧ್ಯವಿಲ್ಲ. ನಮ್ಮ ಸ್ವಂತ ಜ್ಞಾನ, ಬಲ, ತಿಳುವಳಿಕೆ ಇದು ಯಾವುದು ಕೂಡ ದೇವರ ವಾಕ್ಯದ ಮುಂದೆ ಅದು ನಿಲ್ಲುವುದಿಲ್ಲ. ನೇಮ ನಿಷ್ಠೆಗಳಿಂದ, ಆಚಾರ ವಿಚಾರಗಳಿಂದ ಅದು ಬದಲಾಗಲಿಕ್ಕೆ ಸಾಧ್ಯವೇ ಇಲ್ಲ. ಅದು ದೇವರ ಕೃಪೆಯಿಂದ ಎಲ್ಲವೂ ಸಾಧ್ಯವಾಗುವಂಥದ್ದಾಗಿದೆ. ಅದಕ್ಕೆ ಅಪೊಸ್ತಲನಾದ ಪೌಲನು ಹೇಳ್ತಾನೆ, ನಿನ್ನ ಕೃಪೆಯೇ ನನಗೆ ಸಾಕು ಸ್ವಾಮಿ. ಅದು ಕಷ್ಟವಾಗಿರ್ಬೋದು, ಸಂಕಟವಾಗಿರ್ಬೋದು, ಅನ್ನವಿಲ್ಲದಿರ್ಬೋದು, ವಸ್ತ್ರವಿಲ್ಲದಿರ್ಬೋದು, ಏನೇ ಅದರ ಮುಂದೆ ಬಂದಿರ್ಬೋದು, ಗಂಡಾಂತರವಾಗಿರ್ಬೋದು, ಖಡ್ಗವು ಕ್ಷಾಮವು ಏನೇ ಬಂದರೂ ಕೂಡ ನಾವು ನಂಬಿಕೊಂಡು ಮುಂದೆ ಹೋಗುವಾಗ ದೇವರ ಕೃಪೆ ನಮಗೆ
ಸಹಾಯವನ್ನು ಮಾಡುವಂಥದ್ದಾಗಿದೆ. ಹೀಗಿರುವುದರಿಂದ ಜಾನ್ ಹಂಟ್ ಅವರ ಒಂದು ಮಾದರಿ ಜೀವಿತದಂತೆ ನಾವು ಈ ಲೋಕದಲ್ಲಿ ಸ್ವಾರ್ಥೆಯನ್ನು ಸಾರೋಣ, ಇತರರಿಗೆ ದೇವರ ವಾಕ್ಯಗಳನ್ನು ಹಂಚಿ ಅವರನ್ನು ಆ ಒಂದು ಗಂಡಾಂತರಗಳಿಂದ ತಪ್ಪಿಸಿ ನೀತಿ ಮಾರ್ಗದಲ್ಲಿ ನಡೆಸೋಣ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ಮಹಾಕೃಪೆ ಉಳ್ಳ ನಮ್ಮ ಪರಲೋಕದ ಜೀವವುಳ್ಳ ತಂದೆಯಾದ ದೇವರೇ, ಜೀವದಿಂದ ಇದ್ದಾತನು, ಮರಣವನ್ನು ಗೆದ್ದಾತನು, ತಿರುಗಿ ಎದ್ದು ಬಂದಾತನು, ನಮಗಾಗಿ ಜೀವಿಸುವಾತನು, ಮುಂದೆ ಒಂದು ದಿವಸ ನಮಗಾಗಿ ಈ ಲೋಕಕ್ಕೆ ಬರುವಾತನು ನೀನಾಗಿದೆ ಸ್ವಾಮಿ. ಹೀಗಿರುವುದರಿಂದ ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಮ್ಮನ್ನು ತಗ್ಗಿಸಿಕೊಳ್ಳುತ್ತೇವೆ ಸ್ವಾಮಿ. ಅಪ್ಪ, ನಿನ್ನ ಬಲವಾದ ಹಸ್ತದ ಅಡಿದಾವರದಲ್ಲಿ ನಾವು ಈ ಲೋಕದಲ್ಲಿ ಸೇವೆಯನ್ನು ಮಾಡುವಂಥವರಾಗಿರಬೇಕು ಸ್ವಾಮಿ. ಈ ಲೋಕದಲ್ಲಿ ಸೇವೆ ಮಾಡುವಂಥದ್ದು ಸಾಮಾನ್ಯವಾದ ಕೆಲಸವಲ್ಲ. ಅದು ನಿನ್ನ ಸಹಾಯವಿಲ್ಲದೆ ನಾವು ಏನು ಮಾಡಲಿಕ್ಕಾಗೋದಿಲ್ಲ ಸ್ವಾಮಿ. ಜಾನ್ ಹಂಟ್ ಅವರ ಮೂಲಕ ಕರ್ತನೆ ನೀನು ದೊಡ್ಡ ಕಾರ್ಯವನ್ನು ಮಾಡಿದೆ ಸ್ವಾಮಿ. ಅಪ್ಪ, ನಿರ್ಭಯವಾಗಿ ಹಂಚಿಕೊಳ್ಳಲು ಜಾನ್ ಹಂಟ್ ಅವರ ಧೈರ್ಯವನ್ನು ನಮಗೆ ಕೊಡು ಸ್ವಾಮಿ. ಕತ್ತಲೆಯಾದ ಸ್ಥಳಗಳಿಗೆ ಬೆಳಕನ್ನು ತರಲು ಮತ್ತು ಸ್ವಾರ್ಥದೊಂದಿಗೆ ಜೀವನವನ್ನು ಪರಿವರ್ತಿಸಲು ನಮಗೆ ಸಹಾಯ ಮಾಡಿ. ಸವಾಲುಗಳು ಏನೇ ಆಗಿರಲಿ, ನಂಬಿಕೆಯಲ್ಲಿ ಸತತ ಪ್ರಯತ್ನ ಮಾಡಲು ನಮ್ಮನ್ನು ನಡೆಸು ಎಂಬುದಾಗಿ ಬೇಡಿಕೊಳ್ಳುತ್ತಾ ಇದ್ದೇವೆ. ನಮ್ಮ ಕಲ್ವಾರಿ ಚಾಪಲ್ ಸಂಸ್ಥೆಯಲ್ಲಿ ಒಳಗೊಂಡಿರುವಂಥ ಸೇವಕರನ್ನು, ನಿರ್ದೇಶಕರನ್ನು, ಉಪನಿರ್ದೇಶಕರನ್ನು, ಎಲ್ಲ ಕೋಆರ್ಡಿನೇಟರ್ಸ್ಗಳನ್ನು ಅಪ್ಪ ದೇವರೇ, ಪ್ರತಿಯೊಂದು ನಮ್ಮ ಸಂಸ್ಥೆಯಲ್ಲಿ ನಡೆಯುವಂಥ ಭಾಗವನ್ನು ಆಶೀರ್ವದಿಸು. ಈ ದಿನವು ಸ್ವಾಮಿ ನಾವು ನಿನಗಾಗಿ ಜೀವಿಸುವಂತೆ ನಮ್ಮ ಕುಟುಂಬವನ್ನು ಸ್ವಾಮಿ ನೀನು ಆಶೀರ್ವದಿಸಿ ನಡೆಸಿ ಎಂಬುದಾಗಿ ದಿನವು ಮಾಡುವ ಎಲ್ಲ ಸೇವೆ ಕಾರ್ಯಗಳನ್ನು ಸ್ವಾಮಿ ಹೋಗುವಾಗ ಬರುವಾಗ ಕರ್ತನೆ ನಿನ್ನ ಕೃಪೆ ನಮ್ಮೊಂದಿಗಿರಲಿ. ಈ ಜೂಮ್ ಆ್ಯಪ್ನಲ್ಲಿ ಭಾಗವಹಿಸಿರುವಂಥ ಪ್ರತಿಯೊಬ್ಬರನ್ನು ಆಶೀರ್ವದಿಸಿ ನಿನ್ನ ಬಲದಲ್ಲಿ ನಡೆಸಿ ಎಂಬುದಾಗಿ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಒಂದು ದೇವರ ಲೋಕದ ಜೀವವುಳ್ಳ